ಬಳ್ಳಾರಿ ಗಲಭೆ ಬಳಿಕ ಒಂದಾದ ರಾಜಕೀಯ ವೈರಿಗಳು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕರೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಮಾಡಿದ ಬೆನ್ನಲ್ಲೇ ರೆಡ್ಡಿ ಕರೆ ಮಾಡಿದ್ದಾರೆ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕುಮಾರಣ್ಣ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿದ್ದಾರೆ. ನನ್ನ ತಲೆ ಕಾಯುವ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. ಒಟ್ಟಾಗಿ ಹೋರಾಟ ಮಾಡೋಣ, ಜೊತೆಯಲ್ಲೇ ರಾಜಕಾರಣ ಮಾಡೋಣ ಅಂತ ಹೇಳಿದ್ದಾರಂತೆ. ಡೋಂಟ್ ವರಿ ಬ್ರದರ್, ಧೈರ್ಯವಾಗಿರಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅಭಯವನ್ನ ನೀಡಿದ್ದಾರೆ. ಜನಾರ್ದನ ರೆಡ್ಡಿಯನ್ನ ಸಿಲುಕಿಸೋದಕ್ಕೆ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಮೊದಲಿಗೆ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಅದಾದ ನಂತರ ಇದೀಗ ಕುಮಾರಸ್ವಾಮಿ ಅವರ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ 2 ಬಾರಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಆ ಪ್ರಶ್ನೆ ಎತ್ತಿದ ಬೆನ್ನಲ್ಲೇ ಇದೀಗ ಜನಾರ್ದನ ರೆಡ್ಡಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ. ನೋಡಿ, ಆ ಜನ್ಮ ಶತ್ರುಗಳು, ಆ ಜನ್ಮ ವೈರಿಗಳು ಅನ್ನುವಂತಹ ರೀತಿಯಾಗಿ ವರ್ತಿಸ್ತಾ ಇರ್ತಾರೆ ರಾಜಕೀಯ ನಾಯಕರು. ಬಟ್ ಆದ್ರೆ ನಾಯಕರುಗಳು ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಯಾವಾಗ ಹೇಗೆ ಬೇಕಾದರೂ ಬದಲಾವಣೆಗಳಾಗ್ತವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ನಾವು ಕಂಡಿದ್ದೇವೆ. ಅದು ಈಗಲೂ ಕೂಡ ಸಾಬೀತಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. ನೋಡಿ, ಬಳ್ಳಾರಿ ಗಲಭೆ ಬಳಿಕ ಇದೀಗ ಶ್ರೀರಾಮುಲು ಕೂಡ ಒಂದಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿಕೊಂಡಿದ್ದಾರೆ ಜನಾರ್ದನ ರೆಡ್ಡಿ. ಒಬ್ಬೊಬ್ಬರ ಜೊತೆ ಇದೀಗ ಸ್ನೇಹ ಬಾಂಧವ್ಯವನ್ನ ಮುಂದುವರಿಸುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ.